ಇದೇ ಪ್ರಸಾದ ಅವ್ರು ನಮಗ್ ಕೊಟ್ಟಿರೋದು. ಮೈ ಗಾಡ್ ಗೈಸ್, ಫುಲ್ ಎಂಜಾಯ್ಮೆಂಟ್ ಅಲ್ಲೇ ನೋಡಿ ಗೈಸ್. ದಿಸ್ ಇಸ್ ಅ ವ್ಯೂ. ನಮ್ ತಾರ್ ರಾಕ್ಸ್ ನೋಡಿ ಇಲ್ಲಿದೆ, ಸಿ ಎಡ್ಜ್ ಅಲ್ಲಿ ಇದೀರಿ ನಾ. ಮೈ ಗಾಡ್, ಓ ಮೈ ಗಾಡ್, ಶಿರೀಷ ಫುಲ್ ಅರ್ಜೆಂಟ್. ಇವಳಿಗೆ ಚೆಲುವೆ ಕೊಡುವ ಹಸಿರು ಚಿಹ್ನೆ ಬೆಳಕಿಗಾಗಿ ನಾವೂಡು ರೈಲು ಬದುಕಿನಲ್ಲಿ. ಫೋನಲ್ಲಿ ಅಷ್ಟೊಂದು ಕಾಣಿಸ್ತಿಲ್ಲ, ಬಟ್ ರಿಯಲ್ ಆಗಿ ಚೆನ್ನಾಗಿದೆ. ಇವಾಗ ನಾವು ಬಂದಿರೋದು ಕೊರಗಜ್ಜ ದೇವಸ್ಥಾನಕ್ಕೆ. ಅದು ಆದಿ ಸ್ಥಳ. ಇದು ರಾಣಿಪುರ್ ಕೊತ್ತೂರಲ್ಲಿ ಇರೋದು. ಸೊ ಹಾಗಾಗಿ ನಮ್ಮಪ್ಪ ಇಲ್ಲೇ ಮುಚ್ಚಿ ಹೋಗಿದ್ದಾರೆ, ನಮ್ಮಮ್ಮ ಅಲ್ಲಿ ಕಾರಲ್ಲಿ ಕೂತಿದ್ದಾರೆ, ನಾನು ಸಿಂಧು ಇಲ್ಲಿ ವೇಟ್ ಮಾಡ್ತಾ ಇದ್ದೀರಿ, ಹೋಗ್ಬೇಕು ದೇವಸ್ಥಾನದೊಳಗಡೆ. ಸೊ ನಾವು ದೇವ್ರ ಪ್ರಸಾದ ಅಂದ್ರೆ ಕೊರಗಜ್ಜಗೆ ನಾವೇನ್ ಬೇಡ್ಕೊಂಡಿರ್ತೀರೋ ಅದ್ ಕೊಡೋದು. ಚಕ್ಲಿ, ಎಣ್ಣೆ, ಬೀಡ ಮತ್ತೆ ಎಲೆ ಅಡಿಕೆ, ಹೂವ ಇಷ್ಟು ಕೊಡ್ಬೇಕು ನಾವು ಕೊರಗಜ್ಜಗೆ. ಅದ್ರಲ್ಲಿ ನಾವು ಕೊಟ್ರಿ ಅದೆಲ್ಲ ದೇವ್ರ ಹತ್ರ ಇಕ್ಬೇಕು, ಎಣ್ಣೆನೆಲ್ಲ ಹಾಕ್ಬೇಕು. ಕೊರಗಜ್ಜ ದೇವಸ್ಥಾನ ಅಂದ್ರೆ ಅಲ್ಲಿ ಕೊರಗಜ್ಜದ ಸಮಾಧಿ ಇರೋದು, ಅದು ಆ ದೇವಸ್ಥಾನ ಹಂಗಿರೋದು. ಸೊ ಇವಾಗ ಇನ್ನು ನಮ್ಗೆ ಪ್ರಸಾದ ಏನ್ ಕೊಟ್ಟಿದ್ದಾರೆ, ಚಕ್ಲಿ, ಬೇರೆ ಚಕ್ಲಿ ಕೊಟ್ಟಿದ್ದಾರೆ, ಎಲೆ ಅಡಿಕೆ ಮತ್ತೆ ಹೂವ ಕೊಟ್ಟಿದ್ದಾರೆ. ಇದೇ ಪ್ರಸಾದ ಅವ್ರು ನಮಗ್ ಕೊಟ್ಟಿರೋದು. ನಾವು ಹಿಂಗೆ ಚಕ್ಲಿ, ಹೂವ, ಎಲೆ ಅಡಿಕೆ ತಗೊಂಡು ಮತ್ತೆ ಕೊರಗಜ್ಜ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದು ಖುಷಿ ಆಯ್ತು. ನಾವ್ ಯಾರಿಗೂ ಗೊತ್ತಿಲ್ಲ ಒಳಗಡೆ ಹೆಂಗಿದೆ ಅಂತ, ಯಾಕಂದ್ರೆ ಇವತ್ತು ಯಾರು ಇನ್ನೊಂದಿರುತ್ತೆ, ಹಟ್ಟಲ್ಲಿ ಇರುತ್ತೆ, ಇದು ಇಲ್ಲೇ ಇರೋದು, ಇಲ್ಲ ಈ ಸರೌಂಡಿಂಗ್ ಅಲ್ಲೇ. ಇದು ಸಮಾಧಿ ತರ ಇರುತ್ತೆ. ಎಣ್ಣೆ 3 ಸಲ ಹಾಕಿಸ್ತಾರೆ, ಆಮೇಲೆ 3 ಸಲ ಚಕ್ಲಿ ಇದು ಅದು ಇಟ್ಟು ಕೊಡ್ತಾರೆ, ನಾವಿಕ್ಬೇಕು. ಆಮೇಲೆ ಅವ್ರು ನಮ್ಗೆ ಕೊಡ್ತಾರೆ. ಆಮೇಲೆ ಒಂದ್ ಪ್ರದಕ್ಷಿಣೆ ಹಾಕ್ಬೇಕು, ಅಲ್ಲಿ ಕುತ್ಕೊಂಡು ಬೇಡ್ಕೋಬೇಕು. ಅದೇ ಕೊರಗಜ್ಜ ಟೆಂಪಲ್. ಇದೇ ಮೂಲ ಸ್ಥಳ, ಇದೇ ಆದಿ ಸ್ಥಳ, ಅಜ್ಜ ಇರೋದು. ಇನ್ನೆಲ್ಲ ನಾರ್ಮಲ್ ಆಗಿ ಅವ್ರವರೇ ಮಾಡ್ಕೊಂಡಿರೋ ಟೆಂಪಲ್ ತರ. ಇನ್ನೊಂದು ಕೊರಗಜ್ಜ ಟೆಂಪಲ್ ಬಂದಿದ್ದೀರಿ ನಾವು. ಇದು ಗುಡಿಸ್ಲೊಳಗಡೆ ಇರೋದು, ಬನ್ನಿ ನಾನು ನಿಮಗ್ ತೋರಿಸ್ಕೊಡ್ತೀನಿ. ಇದು ಅಜ್ಜಂದಲ್ಲ, ಇದು ಇನ್ನೊಂದು ಗುಡಿಸಲು. ಇದೆಲ್ಲ ಕನ್ಸ್ಟ್ರಕ್ಷನ್ಸ್ ನಡೀತಿದೆ. ಇಲ್ಲೊಂದು ದೇವಸ್ಥಾನ ಈಗ ಹಿಂಗೆ ಡೆಸ್ಟಿನೇಷನ್ ಇಸ್ ಉಡುಪಿ. ಫುಲ್ ಬೀಚ್ ಗೈಸ್, ನಾವು ಬೀಚ್ ಮಧ್ಯದಲ್ಲಿ ಇದ್ದೀರಿ ನೋಡಿ. ನಮ್ ಲೊಕೇಶನ್ ಅಲ್ಲಿ ಕಾಣಿಸ್ತಿದೆ ಫುಲ್ ಬೀಚ್. ಬೀಚ್ ಮಧ್ಯದಲ್ಲಿ ನೋಡು, ಸನ್ಸೆಟ್. ಮೈ ಗಾಡ್ ಗೈಸ್, ಫುಲ್ ಎಂಜಾಯ್ಮೆಂಟ್ ಅಲ್ಲೇ ನೋಡಿ, ಸನ್ಸೆಟ್. ಸೋ ಗುಡ್, enjoying the view. Guys, this is a view. ನಮ್ ತಾರ್ ರಾಕ್ಸ್ ನೋಡಿ ಇಲ್ಲಿದೆ, ಸಿ ಎಡ್ಜ್ ಅಲ್ಲಿ ಇದೀರಿ ನಾವು. ಬನ್ನಿ ನಿಮ್ಗೊಂದು ವ್ಯೂ ತೋರಿಸ್ತೀನಿ. ಜನ ಅವರೇ ನೋಡ ಅಲ್ಲಿ. ವಾವ್ ಗೈಸ್, ದಿಸ್ ಇಸ್ ಸೋ ಬ್ಯೂಟಿಫುಲ್. ಸೊ ಇವಾಗ ನಾವು ಬಂದು ಹೋಮ್ ಸ್ಟೇ ಆದ್ರೆ, ಇದು ನಮ್ಮ ಅಪ್ಪ ಫ್ರೆಂಡ್ ಇದೆ, ಅವರೇ ನಮ್ಗೆ ಹೇಳಿದ್ದು ಹೋಗ್ ಮಂಜು ಇಲ್ಲಿ ಅಂತ. ಚೆನ್ನಾಗಿದೆ.
ಫುಲ್ ಬೀಚ್ ಅಲ್ಲಿದೆ ಅಂದರೆ ನಮ್ಮ ರೂಮೇ ಇದು ನಮ್ಮ ಕಾರ್ ರಾಕ್ಸು. ಇದು ಇವಳು ಯಾವಳೋ ಗೊತ್ತಿಲ್ಲ, ನಮ್ಮಮ್ಮ ಇವಳನ್ನ ಸಾಕೊಂಡಿದ್ದಾರೆ. ಇದು ನಮ್ಮಪ್ಪ ನಮ್ಮಮ್ಮ, ಅವ್ರಿಗೆ ನಾನು ಮಗಳು. ನಮ್ದು ಹಾಲಿಡೇ ಡೇಸ್ ಇಲ್ಲೇ ಬೀಚಲ್ಲಿ ಚೆನ್ನಾಗಿರುತ್ತಾನೆ. ಇಲ್ಲೇ ಬಂದಿದ್ದ ಜಾಗಕ್ಕೆ ಈ ತರ ಪೀಸ್ ಆಗಿದ್ರೆ ಆ ಮನುಷ್ಯರ ಮಧ್ಯ ಬದುಕೋ ಬದಲು ಈ ತರ ಬೀಚ್ ಮಧ್ಯ ನೇಚರ್ ಮಧ್ಯ ಬದುಕಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ ಅಲ್ಲೇ. ಹಾ, ಅಲ್ಲೇ ಬೀಚು. ನಮ್ಮಮ್ಮ ಇವಾಗೆ ಇನ್ನ ಈ ಮಕ್ಕಳನ್ನ ಹಿಡಿಯೋಕ್ಕಾಗಲ್ಲ ಅಂದ್ಬಿಟ್ಟು ನಮ್ಮಮ್ಮ ಫುಲ್ ಭಯ ಬೀಳ್ತಾವ್ರೆ. ಬಟ್ ನಾವೆಲ್ಲ ಭಯ ಬೀಳಿಸ್. ನಮ್ಗೆ ಏನಂದ್ರೆ ಬೀಚ್ಗೆ ಹಿಂಗೋಗಿ ಹಿಂಗೆ ಇಕ್ಕಿ ಇಳಿದಿರ್ಬೋದು, ಅದೇ ನಮ್ಮ ಪ್ಲಸ್ ಪಾಯಿಂಟ್. ಇಲ್ಲೇ ಸ್ಟೆಪ್ಸ್ ಇದೆ, ಇದೇ ನಮ್ಮ ಸ್ಟೇ. ಬೀಚ್. ಬಾಯ್. ಒಳಗಡೆ ಹೋಗ್ತಾ ಇದ್ದೀವಿ, ಲಗೇಜ್ ಎಲ್ಲ ಎತ್ಕೊಂಡು. ಮೇಲೆ ಹೋಗಿ ಮಾಡ್ತೀನಿ ರೀ. ಬ್ಯಾಗ್ ಎಲ್ಲ ಕೈಯಲ್ಲಿದೆ. ಓ ಮೈ ಗಾಡ್, ಓ ಮೈ ಗಾಡ್, ಸ್ವರ್ಗ. ಇದೆಲ್ಲ ರೂಮ್ಸು, ಇಷ್ಟು ರೂಮ್ಸು. ಇದು ಈ ಬೀಚ್, ಸರಿ ರೂಮ್ ಬ್ಯಾಕ್ ಸೈಡ್. ಚೆನ್ನಾಗಿದೆ. ಅದು ಓಪನ್ ಮಾಡ್ಕೊಳ್ಳಿ, ನಾನು ಮತ್ತೆ ಬರ್ತೇನೆ, ಸಿಗ್ತೇನೆ ಅಲ್ಲಿ. ಜೋಗಿಗೆ ಹಾಕ್ಕೊಡ್ತೀನಿ. ಇದರದ್ದು ಇಲ್ಲೇ ಉಂಟಲ್ಲ. ಓಕೆ, ಥ್ಯಾಂಕ್ ಯು. ನನ್ನ ನಂಬರ್ ಉಂಟಾ? ಇಲ್ಲ, ನಂಬರ್ ಕೊಟ್ಬಿಡಿ. ಶಿರೀಷ ಫುಲ್ ಎಕ್ಸೈಟ್ಮೆಂಟ್, ಬಂದಿದ್ದೆ ಹೋಗ್ತಾವಳೆ, ಅಷ್ಟು ಅರ್ಜೆಂಟೇನೆ. ಶಿರೀಷ ಈಚೆ ಲೈಟ್ ಆನ್ ಮಾಡಬೇಕಾಗಿತ್ತು. ಶಿರೀಷ ಫುಲ್ ಅರ್ಜೆಂಟ್. ಇವಳಿಗೆ ಇಷ್ಟ ಬೀಚು, ಎಲ್ಲೋದ್ರೂ ಬೀಚು 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 ಬೀಚು. ಇವಳು ಆಮೇಲೆ ನಮ್ಮಮ್ಮಗೆ ನೋಡಕ್ ಇಷ್ಟ ಅಷ್ಟೇ. ಸೊ ಇಷ್ಟೊತ್ತಿನಲ್ಲಿ ಹಿಂಗೆ ಕಾನ್ಸೆಪ್ಟ್. ಇಲ್ಲಿ ನೆಕ್ಸ್ಟ್ ನಾವು ಇವಾಗ ನಾವು ಡಿನ್ನರ್ಗೆ ಹೋಗ್ತಾ ಇದ್ದೀವಿ. ಅದು ಹೆಂಗಿದೆ, ಗೇಟ್ ಓಪನ್ ಮಾಡಬೇಕು ಬಿಕಾಸ್ ಇಲ್ಲಿ ನಾವು ಅಷ್ಟೇ ಇರೋದು ಈ ವಿಲಾದಲ್ಲಿ. ಎಷ್ಟು ಭಯಂಕರ ಆಗಿದೆ, ಸ್ವಲ್ಪ ಕತ್ಲು. ಇವಾಗ ಡಿನ್ನರ್ಗೆ ಹೋಗ್ಬೇಕು. ಸೂಪರ್ ವ್ಯೂ, ನಮ್ಗೆ ಸಖತ್ ಡ್ರೀಮಿ ಆಗಿತ್ತು. ಡ್ರೀಮ್ ಪ್ಲೇಸ್ ತರ ಇತ್ತು. ಥ್ಯಾಂಕ್ ಯು ಸೋ ಮಚ್ ಅಂಕಲ್ ರೆಫರ್ ಮಾಡಿದ್ಕೆ. ಸರಿಮ್ಮ, ಓಕೆ, ಎಂಜಾಯ್. ಯಾ ಶೋರ್, ಥ್ಯಾಂಕ್ ಯು ಅಂಕಲ್. ಸರಿ, ಓಕೆ. ಸರಿ, ಥ್ಯಾಂಕ್ಸ್ ಗುರು, ಥ್ಯಾಂಕ್ಸ್ ಗುರು, ತುಂಬಾ ಥ್ಯಾಂಕ್ಸ್ ಗುರು. ಓಕೆ ಓಕೆ. ಈಗ ನಾವು ಡಿನ್ನರ್ ಬಂದಿರೋದು ತಿಮ್ಮಪ್ಪ ಅಂತ, ಹೋಟೆಲ್ ತಿಮ್ಮಪ್ಪ. ಸೊ ಇಲ್ಲಿ ಫಿಶ್ ತುಂಬಾ ಫೇಮಸ್, ಸೊ ಹಾಗಾಗಿ ನಾವ್ ಇಲ್ಲಿ ಬಂದಿದ್ದೀವಿ. ಬನ್ನಿ. ಅದು ಬೇರೆ ಏನೇನು ಐಟಮ್ಸ್ ಏನು ಮಾಡಿಲ್ಲ, ಹೆಂಗ್ ಕೊಡ್ತಾರೆ ಗೊತ್ತಿಲ್ಲ. ನೀರ್ ದೋಸೆ ತಿನ್ನ ನಾವು ತಗೊಂಡ ಕಪ್ಪಲ್ ಮಾಡಿದ್ರು. ಅದೇವ್ ಸರ್ ಅದು? ಅದು ಅಂಜಲ್ ಹೇಳಿದಿರಲ್ಲ ಒಂದು. ಅಂಜಲ್ ಒಂದು ಇನ್ನೊಂದು ರೌಂಡ್ ರೈಸ್, ದಾಲ್, ಫಿಶ್. ನಾವು ಈಗ ಊಟ ಮುಗಿಸಿ ನಮ್ಮ ಹೋಮ್ ಸ್ಟೇ ಕಡೆ ಹೋಗ್ತಿದ್ದೇವೆ ನಾವು. ಟೇಸ್ಟ್ ಚೆನ್ನಾಗಿತ್ತು, ಬಟ್ ತುಂಬ ಎಕ್ಸ್ಪೆನ್ಸಿವ್ ಅನಿಸ್ತು. ಬಟ್ ಓಕೆ, ಪರವಾಗಿಲ್ಲ. ಇದು ತುಂಬ ಎಕ್ಸ್ಪೆನ್ಸಿವ್. ಕೈ ಬಳೆ ಸತ್ತಿನಲೇ
ಆಸೆಯ ಬುತ್ತಿ